ಜೈ ಶ್ರೀರಾಮ್. ನಮ್ಮ ಈ ದಿನದ ಪಯಣ ಚಾಟನುಗಾದಲ್ಲಿರೋ ಫೇಮಸ್ ಆದಂತಹ ವಾರ್ನರ್ ಪಾರ್ಕ್ ಝೂ. ಇದು 13 ಎಕರೆಯಷ್ಟು ವಿಸ್ತೀರ್ಣ ಹೊಂದಿದೆ. 1937ರಲ್ಲಿ ಚಾಟನುಗ ಸಿಟಿಯಲ್ಲಿ ಮಂಗಗಳಿಗೆ ಅಂತ 4x6 ಫೀಟ್ ಅಷ್ಟು ಎತ್ತರದ ಎರಡು ಕೇಜ್ಗಳಿಂದ ಈ ಒಂದು ಝೂ ಓಪನ್ ಮಾಡಿದ್ರು. ಅದಕ್ಕಿಂತ ಮುಂಚೆ 1900ಅಲ್ಲಿ $500 ಡೊನೇಷನ್ ಇಂದ ಫಸ್ಟ್ ಪಬ್ಲಿಕ್ ಝೂ ಇನ್ ಚಾಟನುಗ ಅಂತ ಓಪನ್ ಮಾಡಿದ್ರು. ಆದರೆ ಫೈನಾನ್ಷಿಯಲ್ ಲಾಸಸ್ ಇಂದ 1911ಅಲ್ಲಿ ಇದು ಕ್ಲೋಸ್ ಆಯಿತು. ಮತ್ತೆ ಇದು ಅಸೋಸಿಯೇಷನ್ ಆಫ್ ಝೂಸ್ ಆ್ಯಂಡ್ ಅಕ್ವೇರಿಯಮ್ಸ್ ಅವರ ಅಂಡರಲ್ಲಿ 1998ಅಲ್ಲಿ ಮರುಸ್ಥಾಪನೆ ಆಯಿತು. ಈ ಝೂ ಅಲ್ಲಿ ಟೋಟಲ್ 8 ಎಕ್ಸಿಬಿಟ್ಸ್ ಇದೆ. ಅದರಲ್ಲಿ ಫಸ್ಟ್ ನಾವು ಬೊಂಬೆ ಫಾರೆಸ್ಟ್ ನೋಡಿದ್ವಿ. ಅದು ಚಿಂಪಾಂಜಿಗಳ ತಾಣ. ಜಿರಾಫೆಗಳಿಗೆ ಲೆಟಸ್ ತಿನ್ಸೋಕೆ ಅವಕಾಶ ಇತ್ತು. ಅದಕ್ಕೆ ಸಪ್ರೇಟ್ ಆದಂತಹ ಟಿಕೆಟ್ ತಗೊಂಡು ತಿನ್ನಿಸ್ಬೋದಿತ್ತು. ಈ ಝೂ ಅಲ್ಲಿ 8 ಎಕ್ಸಿಬಿಟ್ಸ್ ಅಲ್ಲಿ ಒಂದು ಎಕ್ಸಿಬಿಟ್ ಕೇಪ್ ಆಫ್ ಆಫ್ರಿಕಾ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು. ಇದು ಇಂಡೋರ್ ಆನಿಮಲ್ ವೀವಿಂಗ್ ಸ್ಪೇಸ್. ಇಲ್ಲಿ ಜಿಂಕೆಗಳು ಮತ್ತೆ ಗ್ರೇಟರ್ ಹಿಲ್ ಮೈನಾನ ಎರಡು ಒಂದೇ ರೂಫಲ್ಲಿ ಇಟ್ಟಿದ್ರು. ಈ ಝೂ ಅಲ್ಲಿ 500ಕ್ಕೂ ಅಧಿಕ ಪ್ರಾಣಿಗಳು ಇದಾವೆ. ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಆಫ್ರಿಕನ್ ಪೆಂಗ್ವಿನ್ಸ್, ಗಿಬಾನ್ಸ್, ಕೊಮೊಡೋ ಡ್ರ್ಯಾಗನ್ಸ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕ್ಕೆ ಬೇಕಾದಂಥ ಎನ್ವೈರನ್ಮೆಂಟ್ ಕನ್ಸ್ಟ್ರಕ್ಷನ್ ಅಲ್ಲಿತ್ತು. ಈವನ್ ನಾವು ಹೋದಾಗ ಕೂಡ ಕನ್ಸ್ಟ್ರಕ್ಷನ್ ನಡೀತಿತ್ತು. ಅದೇ 8ನೇ ಎಕ್ಸಿಬಿಟ್ ಕೇಪ್ ಆಫ್ ಆಫ್ರಿಕಾ. ಇದು ಚಿಂಪಾಂಜಿ ಕಮ್ಯುನಿಕೇಶನ್ ಸೆಂಟರ್. ಫೇಸ್ ಮತ್ತು ವಾಯ್ಸ್ ಏನೋ ಮ್ಯಾಚ್ ಮಾಡಬೇಕು. ಇಲ್ಲಿ ಇಂಡೋರ್ ಚಿಂಪಾಂಜಿಗಳು ಕೂಡ ಇದ್ವು. ಸ್ಪೈಡರ್ ಟಾರ್ಟಾಯ್ಸ್ ತುಂಬ ಚಿಕ್ಕ ಜಾಗದಲ್ಲಿ ಇಟ್ಟಿದ್ರು. ನಾನು ಫಸ್ಟಿಗೆ ಇದು ನೋಡಿ ಏನೋ ಗೊಂಬೆ ಅಂದ್ಕೊಂಡೆ. ಅದು ಅಲ್ಲಾಡ್ತಾನೆ ಇರಲಿಲ್ಲ, ಆಮೇಲೆ ಅಲ್ಲಾಡ್ತು. ಎಲ್ಲೂ ನೋಡಿರಲ್ಲ ನೋಡಿ, ಈ ಅಮೇರಿಕನ್ ಝೂ ಅಲ್ಲಿ ಜಿರ್ಲೆ ಕೂಡ ಇಟ್ಟಿದ್ದವ್ರು. ಇದೇ ಸ್ಪೆಷಲ್. ಆಫ್ರಿಕನ್ ಗ್ರೇ ಕ್ರೌನ್ಡ್ ಕ್ರೇನ್ ಇದು ಒಂದೇ ಇದ್ದಿದ್ದಿಲ್ಲಿ. ಚಿಂಪಾಂಜೀಸ್ ಆ್ಯಕ್ಚುಲಿ ಈ ಸ್ಪೀಶೀಸ್ ತುಂಬ ಮೇಲ್ ಡಾಮಿನೇಟೆಡ್ ಆಗಿರುತ್ತೆ. ನೋಡೋದಕ್ಕೆ ತುಂಬ ಕ್ಯೂಟಾಗಿ ಒಂಥರ ಮನುಷ್ಯರ ಥರನೇ ಇರುತ್ತೆ. ಬಟ್ ಏನಾದರೂ ರೇಗಿಸಿದ್ರೆ ತುಂಬ ಅಗ್ರೆಸಿವ್ ಆಗ್ತವೆ. ಸ್ಪೈಡರ್ ಮಂಕಿ ಇದಕ್ಕೆ ಹೆಬ್ಬೆಟ್ಟಿರಲ್ಲ. ಇದು ತುಂಬ ಅಳಿವಿನ ಅಂಚಿನಲ್ಲಿದೆ. ಕಾರಣ ಇಲ್ಲಿಗಲ್ ಆಗಿ ಬೇಟೆ ಆಡೋದಿರ್ಬೋದು, ಇನ್ನು ಕೆಲವು ಕಡೆ ವ್ಯವಸಾಯಕ್ಕೆ ಬಳಸ್ತಾರೆ. ಇದು ಲಾಸ್ಟ್ 45 ವರ್ಷದಲ್ಲಿ 80% ಅಷ್ಟು ಸ್ಪೈಡರ್ ಮಂಕಿಗಳು ಕಮ್ಮಿಯಾಗಿದೆ. ಬಾತ್ಕೋಳಿ ನಾವು ಮಧ್ಯಾಹ್ನ ಹೋಗಿದ್ರಿಂದ ಎಲ್ಲ ಪ್ರಾಣಿಗಳು ಹೆಚ್ಚು ಕಮ್ಮಿ ನಿದ್ರೆಯ ಮಂಪಿನಲ್ಲಿದ್ವು. ನೋಡೋದಕ್ಕೆ ಇಲಿ ತರ ಕಂಡ್ರು ಇಲಿ ಅಲ್ಲ, ಕ್ಯಾಪಿಬರ ಅಂತ. ಇವಕ್ಕೆ ನೀರಂದ್ರೆ ತುಂಬಾ ಇಷ್ಟ. ಸೆಮಿ ಅಕ್ವಾಟಿಕ್ ಅನಿಮಲ್ ಅಂತ ಕೂಡ ಹೇಳ್ಬೋದು. ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ ಕೂಡ ಆಗಿರ್ತವೆ. ಜಾಗ್ವರ್ ವರ್ಲ್ಡ್ ಅಲ್ಲಿ 3rd ಲಾರ್ಜೆಸ್ಟ್ ಮತ್ತೆ 2nd ಫಾಸ್ಟೆಸ್ಟ್ ಕ್ಯಾಟ್ ಕೂಡ ಹೌದು. ಇದಕ್ಕೆ ಜಂಪ್ ಮಾಡೋದಕ್ಕೆ, ಮರ ಹತ್ತೋದಕ್ಕೆ ಒಳ್ಳೆ ಎಬಿಲಿಟಿ ಇದೆ. ಕಿಂಗ್ ಕಜೋ ಇದಕ್ಕೆ ಹನಿ ಬಿಯರ್ ಅಂತ ಕೂಡ ಕರೀತಾರೆ. ಕಾರಣ ಜೇನುಗೂಡುಗಳ ಮೇಲೆ ದಾಳಿ ಮಾಡಿ ಜೇನನ್ನು ತಿನ್ನುತ್ತೆ. ಇದು ನೋಡೋದಕ್ಕೆ ವಿಚಿತ್ರವಾಗಿದೆ. ಆ್ಯಂಟ್ ಈಟರ್. ನಾನು ಇದೇ ಫಸ್ಟ್ ಈ ಪ್ರಾಣಿನ ನೋಡಿದ್ದು. ಇದು ಯೂಶಲಿ ಇರುವೆಗಳನ್ನ, ಗೆದ್ಲು ಹುಳಗಳನ್ನ ತಿನ್ನುತ್ತೆ. ಇದಕ್ಕೆ ಹಲ್ಲಿರಲ್ಲ. ನಾಲ್ಗೆನ ಯೂಸ್ ಮಾಡಿ ಅದ್ರ ಬಾಯಿಂದ 2 ಅಡಿಯಷ್ಟು ಹೊರಗೆ ನಾಲ್ಗೆನ ಹಾಕಿ ಇರುವೆಗಳನ್ನ ಹೆಕ್ಕಿ ತಿಂತವೆ. ಗೋಲ್ಡನ್ ಲಯನ್ ಟ್ಯಾಮ್ರಿನ್ ಇವು ತುಂಬಾ ಪ್ಲೇಫುಲ್, ಫ್ರೆಂಡ್ಲಿ ಅನಿಮಲ್ ಆಗಿದ್ರು ಕೂಡ ಪೆಟ್ ಫ್ರೆಂಡ್ಲಿ ಆಗಲ್ಲ. ಇವಕ್ಕೆ ಸ್ಪೆಸಿಫಿಕ್ ಕೇರ್ ಇಲ್ಲ ಅಂದ್ರೆ ತುಂಬಾ ಅಗ್ರೆಸಿವ್ ಆಗ್ತವೆ. ಎಂಪರರ್ ಟ್ಯಾಮ್ರಿನ್ ಇವಕ್ಕೆ ಉದ್ದವಾಗಿರೋ ಮೀಸೆ ಇರುತ್ತೆ. ಇದಕ್ಕೆ ನೇಮ್ ಬರೋದಕ್ಕೆ ಕಾರಣ ಜರ್ಮನ್ ಎಂಪರರ್ ವಿಲ್ಹೆಮ್ II ಅವ್ರ ಫೇಶಿಯಲ್ ಹೇರು ಈ ಮಂಗಗಳಿಗೆ ಸಿಮಿಲರ್ ಆಗಿ ಕಾಣಿಸ್ತು ಅಂತ ಅದೇ ನೇಮ್ ಇಟ್ರು ಅಂತ ನಂಬ್ತವ್ರು ಇಲ್ಲಿ ಜನ. ಕಾಟನ್ ಟಾಪ್ ಟ್ಯಾಮ್ರಿನ್ ಇವುಗಳ ಲುಕ್ ಆಲ್ಬರ್ಟ್ ಐನ್ಸ್ಟೀನ್ ಅವರನ್ನ ನೆನಪು ಮಾಡುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದು ಡೆಸರ್ಟ್ಸ್ ಅಂಡ್ ಫಾರೆಸ್ಟ್ ಆಫ್ ದಿ ವರ್ಲ್ಡ್. ಮೀರ್ ಕ್ಯಾಟ್ ಇವು ತುಂಬಾ ಇಂಟೆಲಿಜೆಂಟ್ ಮತ್ತು ನೋಡೋದಿಕ್ ಕೂಡ ತುಂಬಾ ಮುದ್ದಾಗಿದ್ದಾವೆ. ಆದ್ರೆ ಅಷ್ಟೇ ಡೇಂಜರಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾವೆ. ಇವುಗಳು ಮುಂಗುಸಿಗಳ ಜಾತಿಗೆ ಸೇರಿರುವಂತ ಪ್ರಾಣಿ. ಪ್ರಪಂಚದ ಕೆಲವು ಭಾಗಗಳಲ್ಲಿ ಮುಂಗುಸಿಗಳನ್ನ ಹೋಮ್ ಗಾರ್ಡ್ ತರ ಸಾಕ್ತಾ ಇರ್ತಾರೆ. ಏನಕ್ಕಂದ್ರೆ ಅವು ವಿಷಕಾರಿ ಹಾವುಗಳ ಕಡಿತದಿಂದ ರಕ್ಷಿಸ್ತವೆ ಅಂತ. ಅದೇ ರೀತಿ ಈ ಮೀರ್ ಕ್ಯಾಟ್ಗಳಿಗೂ ಕೂಡ ವಿಷದ ವಿರುದ್ಧ ಹೋರಾಡುವ ಸ್ಪೆಷಲ್ ಇಮ್ಯೂನ್ ಸಿಸ್ಟಮ್ ಇದೆ. ಮೆಕ್ಸಿಕನ್ ಬೀಡೆಡ್ ಲಿಸರ್ಡ್, ಗ್ರೇಟ್ ಬಸಿನ್ ಕಾಲರ್ಡ್ ಲಿಸರ್ಡ್ ನಾರ್ಮಲ್ ಪಲ್ಲಿಗಳ ತರ ಈಸಿಯಾಗಿ ಬಾಲ ಕಳ್ಕೊಳ್ಳಲ್ಲ. ಒಂದ್ ವೇಳೆ ಕಳ್ಕೊಂಡ್ರೆ ಮತ್ತೆ ಬೆಳೆಯಲ್ಲ. ರಾಕ್ ಹೈರಾಕ್ಸ್ ಕಡಿದಾದ ಬಂಡೆಗಳ ಮೇಲೆ ಹತ್ತಿ ಕೂತ್ಕೊಂತಾವ್, ಅದಕ್ಕೆ ರಾಕ್ ಹೈರಾಕ್ಸ್. ವೆಸ್ಟರ್ನ್ ಡೈಮಂಡ್ ಬ್ಯಾಕ್ ಹಾವು, ಚಕ್ವಾಲ, ಕಿಂಗ್ ಆಫ್ ಲಿಸರ್ಡ್ಸ್ ನೋಡೋದಕ್ಕೆ ಮಾತ್ರ ಸಿಕ್ಕಾಬಟ್ಟೆ ಭಯಾನಕವಾಗಿತ್ತು. ರೈನೋಸೆರಸ್ ಇಗ್ವಾನ ಆಕ್ಚುಲಿ ಗ್ರೀನ್ ಇಗ್ವಾನನ ನಾನು ಚೆನ್ನೈಯಲ್ಲಿ ಮುಟ್ಟಿದ್ದೆ. ಇವು ಎಲ್ಲ ಹಲ್ಲಿ ಜಾತಿಗೆ ಸೇರಿರುವಂತ ಪ್ರಾಣಿ. ನೋಡೋದಕ್ಕೆ ಭಯಂಕರವಾಗಿತ್ತು. ಸ್ಯಾಂಡ್ ಕ್ಯಾಟ್ ತುಂಬ ಕ್ಯೂಟ್ ಆಗಿತ್ತು. ಅದ್ರದ್ದು ಟೆಂಟ್ ಕೂಡ ತುಂಬ ಮುದ್ದಾಗಿತ್ತು. ಪಾಪ ಮಲ್ಕೋಬಿಟ್ಟಿತ್ತು. ಬರ್ಮೀಸ್ ಪೈಥಾನ್,
ಸ್ನಾನ ಮಾಡ್ಸೋಕ್ಕೋ ಊಟ ಮಾಡ್ಸೋಕ್ಕೋ ಏನಕ್ಕೋ ಗೊತ್ತಿಲ್ಲ ಎತ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಕೇರ್ ಟೇಕರ್. ಅದಂತೂ ಹೋಗ್ತಾನೆ ಇರಲಿಲ್ಲ. ಸುಮಾರು ಹೊತ್ತು ಟ್ರೈ ಮಾಡಿದ ನಂತರ ಅವ್ರ ಕೈಗೆ ಸಿಕ್ತು ಅದು. ಸದ್ರನ್ ಕಾಪರ್ ಹೆಡ್, ಅದು ನೋಡಿ ತಲೆ ಹೆಂಗೆ ಎತ್ಕೊಂಡು ನಿಂತಿದೆ. ಗಬೂನ್ ವೈಪರ್, ಈ ವೈಪರ್ಗಳೆಲ್ಲ ಯೂಶಲಿ ತುಂಬ ವೆನಮಸ್ ಆಗಿರುತ್ತೆ. ಎಮರಲ್ಡ್ ಟ್ರೀ ಬೋ, ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಅದ್ರ ಮೇಲಿರೋ ಟೆಕ್ಸ್ಚರ್ ಎಲ್ಲ. ಗ್ರೀನ್ ಟ್ರೀ ಪೈಥಾನ್, ನೋಡೋದಕ್ಕೆ ಕಲರ್ ಸೂಪರ್ ಇತ್ತು, ಗ್ರೀನ್ ವೈನ್ ಸ್ನೇಕ್ ಥರನೇ. ಗ್ರೌಂಡ್ ಬೋ ಸ್ನೇಕ್, ಎಲ್ಲ ಹಾವುಗಳು ಹೆಚ್ಚು ಕಮ್ಮಿ ನಿದ್ರೆ ಮಾಡ್ತಾ ಇದ್ವು. ಪಾಯ್ಸನ್ ಡಾರ್ಟ್ ಫ್ರಾಗ್, ಅದ್ರ ಮೇಲಿರೋ ಕಲರ್ ನಿಯಾನ್ ಕಲರ್ ಥರ ಕಾಣ್ತಾ ಇತ್ತು. ಈ ಹಾವು ಮತ್ತು ಈ ಫ್ರಾಗ್ ಎರಡು ಒಟ್ಟಿಗೆ ಇಟ್ಟಿದ್ರು. ಯಾವುದಕ್ಕೂ ಏನೂ ಮಾಡೋದಕ್ಕಾಗಲ್ಲ, ಎರಡೂ ಪಾಯ್ಸನಸ್ಸೇ. ಅಮೇರಿಕನ್ ಗೂಬೆ, ಇಲ್ಲಿ ಇನ್ನೊಂದು ಸ್ಪೆಷಲ್, ಅಮೇರಿಕನ್ ಕಾಗೆನ ಕೂಡ ಝೂ ಅಲ್ಲಿ ಇಟ್ಟಿದ್ರು. ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಅಮೇರಿಕನ್ ಕಾಗೆ. ಕಾಗರ್ಸ್, ಇದ್ರ ಹೆಸರು ಗಿನ್ನಿಸ್ ರೆಕಾರ್ಡಲ್ಲಿ ಇದೆ. ಕಾರಣ ಇದಕ್ಕೆ ತುಂಬ ಜಾಸ್ತಿ ಹೆಸರಿದೆ ಅಂತ. ಕಾಗರ್ಸ್, ಪೂಮಾ, ಮೌಂಟೇನ್ ಲಯನ್, ಪ್ಯಾಂಥರ್ ಅಂತ. ಇದು ಸೆಕೆಂಡ್ ಲಾರ್ಜೆಸ್ಟ್ ಕ್ಯಾಟ್ ನಾರ್ತ್ ಅಮೇರಿಕಾ ಅಲ್ಲಿ. ಇಂಡಿಯನ್ ಪೀಫಾಲ್, ಈ ನವಿಲುಗಳನ್ನು ಈ ಝೂ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಬಿಟ್ಟಿದ್ರು. ಅವುಗಳು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಓಡಾಡ್ಬೋದಾಗಿತ್ತು. ಕಾರಣ ಅವು ಈ ಒಂದು ಜಾಗನ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋದಕ್ಕೆ. ಸ್ಕಾಟಿಷ್ ಐಲ್ಯಾಂಡ್ ಕೌ, ಈ ಒಂದು ಪ್ರಾಣಿ ಒಂಟಿಯಾಗಿದ್ದರೆ ತುಂಬ ಸ್ಟ್ರೆಸ್ ಆಗ್ತವೆ. ಬಟ್ ಇಲ್ಲಿ ಒಂಟಿಯಾಗೇ ಇಟ್ಟಿದ್ರು. ಮೇ ಬಿ ಇಲ್ಲಿ ಎನ್ವೈರನ್ಮೆಂಟಿಗೆ ಅಡ್ಜಸ್ಟ್ ಆಗಿದ್ವು ಅನಿಸುತ್ತೆ. ಜಾಗ್ವರ್ಸ್, ಇದ್ರದ್ದು ಬೈಟಿಂಗ್ ಫೋರ್ಸ್ ತುಂಬ ಸ್ಟ್ರಾಂಗ್ ಇದೆ. ಇದು ಮೊಸಳೆಗಳನ್ನು ಕೂಡ ಕಚ್ಚುತ್ತೆ, ಜೊತೆಗೆ ಆಮೆ ಮೇಲಿರೋ ಗಟ್ಟಿಯಾದ ಚಿಪ್ಪನ್ನು ಕಚ್ಚುತ್ತೆ. ರೆಡ್ ಪ್ಯಾಂಡಾ ಓಡಾಡ್ತಿದ್ವು, ನಾನು ವಿಡಿಯೋ ಮಾಡೋ ಅಷ್ಟ್ರಲ್ಲಿ ಮಲ್ಕೋಬಿಟ್ವು. ಇಂಡಿಯನ್ ಸ್ಟಾರ್ ಟಾರ್ಟಾಯ್ಸ್, ನೇಟಿವ್ ನಮ್ಮ ಭಾರತ ದೇಶ. ಈ ಆಮೆನ ಮಾರಾಟ ಮಾಡೋಂಗಿಲ್ಲ, ಬಟ್ ಆದರೂ ಕೂಡ ಮಾಡ್ತಾರೆ. ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಬ್ಲ್ಯಾಕ್ ಟೀ ಮಾನಿಟರ್ ಸ್ವಲ್ಪ ವಿಷಕಾರಿ, ಕಚ್ಚಿದ್ರೆ ಲೈಟಾಗಿ ಎಫೆಕ್ಟ್ ಆಗುತ್ತೆ. ಇಲ್ಲಿ ಕೆಲವು ದೇಶದ ಸಾಂಪ್ರದಾಯಿಕ ಡ್ರೆಸ್ ಫೋಟೋಗಳು ಹಾಕಿದ್ರು. ಅದರಲ್ಲಿ ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ಉಡುಗಿ ಫೋಟೋ ಕೂಡ ಹಾಕಿದ್ರು. ಬಾಲಿ ಮೈನಾ, ಕೇವಲ 100 ಪಕ್ಷಿಗಳು ಮಾತ್ರ ಉಳಿದಿದ್ದಾವೆ. ನೆಕ್ಸ್ಟ್ ನಾವು ಬಂದಿದ್ದು ಹಿಮಾಲಯನ್ ಪ್ಯಾಸೇಜ್. ಸ್ನೋ ಲೆಪರ್ಡ್, ಮನುಷ್ಯಗಳ ಮೇಲೆ ಇವುಗಳ ಅಗ್ರೆಸಿವ್ ನೇಚರ್ ತೋರಿಸ್ಕೊಳ್ಳಲ್ಲ. ಮನುಷ್ಯಗಳನ್ನು ಕಂಡ್ರೆ ಹೆದರ್ಕೊಂಡು ಓಡೋಗಿ ಬಚ್ಚಿಟ್ಕೋತವೆ. ಈ ಸೀನ್ ಆ್ಯಕ್ಚುಲಿ ನೋಡೋದಕ್ಕೆ ತುಂಬ ಕ್ಯೂಟ್ ಆಗಿತ್ತು. ಆ ಒಂದು ಮರಿ ಅದ್ರ ಫ್ರೆಂಡ್ನ ಹುಡ್ಕೊಂಡು ಬಂತು, ಅದಲ್ಲಿರೋದು ನೋಡಿ ಹೆದರ್ಕೊಂಡು ಓಡೋಗ್ಬಿಡ್ತು. ಈ ಝೂ ಅಲ್ಲಿ ಟ್ರೈನ್ ರೈಡ್ ಕೂಡ ಇತ್ತು. ಚಿಕ್ಕ ಟ್ರೈನ್, ದೊಡ್ಡೋರು ಮಕ್ಕಳು ಯಾರು ಬೇಕಾದರೂ ಹೋಗ್ಬೋದಿತ್ತು. ನಮ್ಮ ಇಂಡಿಯನ್ ನವಿಲ್ಗಳು ಝೂ ಫುಲ್ ಆರಾಮಾಗಿ ಓಡಾಡ್ಕೊಂಡಿದ್ವು. ಈ ನವಿಲ್ ಮಾತ್ರ ಸುಮಾರು ಹೊತ್ತಿಂದ ಗರಿ ಬಿಚ್ಕೊಂಡೇ ಇತ್ತು. ಮಿನಿ ಹಾರ್ಸಸ್, ಇವಕ್ಕೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ. ಕಾರಣ ಅದು ಚಿಕ್ಕದಾಗಿರೋದಕ್ಕೆ. ಪೆಟ್ಟಿಂಗ್ ಝೂ, ಇಲ್ಲಿ ಜನ ಕುರಿಗಳ ಜೊತೆ ಆಟ ಆಡ್ತಾರೆ. ನನಗೆ ಇಲ್ಲಿ ಇಂಡಿಯನ್ ವೈಬ್ ಸಿಕ್ತು. ಅದು ಕುರಿ ವಾಸ ಮಾಡೋದಕ್ಕೆ ಮನೆ, ಅದ್ರ ಮುಂದೆ ಗೆಜ್ಜೆ ಎಲ್ಲ ಕಟ್ಟಿದ್ರು. ಅದೊಂಥರ ಇಂಡಿಯನ್ ಫೀಲ್ ಸಿಕ್ತು. ಈ ಪೆಟ್ಟಿಂಗ್ ಝೂ ಒಳಗೆ ಬರಬೇಕಾದ್ರೆ ಯಾವುದೇ ರೀತಿಯ ಪೇಪರ್ಗಳನ್ನು ತರಬೇಡಿ ಅಂತ ಅಲ್ಲಿಯವ್ರು ಹೇಳಿದರು. ಯಾಕಂದರೆ ಈ ಕುರಿಗಳು ಆ ಪೇಪರ್ಗಳನ್ನು ತಿನ್ನೋದಕ್ಕೆ ಟ್ರೈ ಮಾಡ್ತಿದ್ವು. ಬಟ್ ಆದರೂ ಅಲ್ಲಿಯವ್ರು ಯಾರೋ ತಂದಿದ್ರು. ಇದು ಒಂದು ಕುರಿ ಆ ಪೇಪರ್ನ ತಿನ್ನೋದಕ್ಕೆ ಹೋಗ್ತಾ ಇತ್ತು ಅಷ್ಟೇ. ಆಮೇಲೆ ಕಿತ್ಕೊಂಡು ಇಟ್ಕೊಂಡ್ರು. ಇಲ್ಲೂ ಕೂಡ ಆಲ್ಪಾಕಗಳಿದ್ವು. ನೋಡಿ, ಮಂಗನಿಂದ ಮಾನವ ಅನ್ನೋ ಥರನೇ ಕ್ಯಾಮಲ್ಗಳಿಂದ ಆಲ್ಪಾಕ ಅಂತ ಹೇಳ್ಬೋದು. ಯಾಕೆ ಅಂದರೆ ಅವುಗಳ DNA ಅಲ್ವಾ ಆಲ್ಪಾಕಗಳಲ್ಲಿರೋದು. ಗಿಬ್ಬಾನ್ಸ್, ಇವುಗಳ ವಾಯ್ಸ್ ಸಿಕ್ಕಾಬಟ್ಟೆ ಜೋರು. ಹಾಡು ಹೇಳೋದಕ್ಕೆ ಶುರು ಮಾಡಿದ್ರೆ 1 ಕಿಲೋಮೀಟರ್ ದೂರದವರೆಗೂ ಕೇಳಿಸುತ್ತೆ. 11 ನಿಮಿಷದವರೆಗೂ ಹೇಳ್ತಾನೆ ಇರ್ತವೆ. ಕಯೋಟಿ, ತೋಳಗಳ ಜಾತಿಗೆ ಸೇರಿರೋ ಹೈಬ್ರಿಡ್ ಪ್ರಾಣಿ. ಇವುಗಳಿಗೆ ನೈಟ್ ಟೈಮಲ್ಲಿ ಬ್ರೈಟ್ ಫ್ಲಾಶ್ ಲೈಟ್ಗಳು ಇಷ್ಟ ಆಗಲ್ಲ. ಸೊ ಎಲ್ಲ ಪ್ರಾಣಿಗಳನ್ನು ನೋಡಾಯ್ತು. ಅಲ್ಲೇ ಇದ್ದ ವಿಸಿಟರ್ಸ್ ಸೆಂಟರಿಗೆ ಹೋದ್ವಿ. ಈ ಕಲ್ಲಿನ ಬೆಲೆ 830 ರೂಪಾಯಿ. ಈ ಕಲರ್ ಕಲ್ಲಿನ ಬೆಲೆ, ಅಲ್ಲೊಂದು ಚಿಕ್ಕ ಬ್ಯಾಗ್ ಇದೆ, ಆ ಬ್ಯಾಗ್ ತುಂಬ ತುಂಬಿಕೊಂಡ್ರೆ ಅದಕ್ಕೂ ಕೂಡ ಸೇಮ್ ಅಮೌಂಟ್ 830 ರೂಪಾಯಿ. ಸೊ ಝೂ ನೋಡ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ಅದೇ ಇನ್ಕ್ಲೈನ್ ರೈಲ್ವೆ. ಅದ್ರ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಈ ಸ್ಮಶಾನದಲ್ಲಿ ಕಲ್ಗಳೆಲ್ಲ ಅಷ್ಟು ಹತ್ರನೇ ಇಟ್ಟಿರೋದು ನೋಡಿ ನಮಗೂ ಡೌಟ್ ಆಯಿತು, ಏನು ಇಷ್ಟು ಹತ್ರನೇ ಮಣ್ಣು ಮಾಡಿದವರಲ್ಲ ಅಂತ. ಆಮೇಲೆ ಏನು ಅಂದ್ಕೊಂಡ್ವಿ ಅಂದರೆ, ತೀರೋದವ್ರನ್ನ ಮಣ್ಣು ಮಾಡೋದಕ್ಕೆ ಇರೋ ಅವೈಲೇಬಲ್ ಸ್ಪೇಸಸ್ ಅಂತ ಈ ಥರ ಮಾರ್ಕ್ ಮಾಡಿ ಇಟ್ಟಿದ್ದವ್ರೆ ಅಂತ ಅಂದ್ಕೊಂಡ್ವಿ.
ನಮ್ಮ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದ ಎಷ್ಟೋ ಜನ ಮಣ್ಣಾಗಿ ಕಾಣಸಿಗುತ್ತಾರೆ. ಜೈ ಶ್ರೀಕೃಷ್ಣ.